ಹಾಸನದ ಬೇಲೂರಿನಲ್ಲಿ ಕಾಡಾನೆ ಸೆರೆಗೆ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಅಭಿಮನ್ಯು ನೇತೃತ್ವದಲ್ಲಿ ಆನೆ ಶಿಬಿರಕ್ಕೆ ಬಂದ ಸಾಕಾನೆಗಳು ಕಳೆದ 2 ತಿಂಗಳಲ್ಲಿ ಕಾಡಾನೆ ದಾಳಿಗೆ 4 ಬಲಿಯಾದಂತ ಹಿನ್ನೆಲೆ ಬಿಕ್ಕೋಡು ಆನೆ ಶಿಬಿರಕ್ಕೆ ಬಂದಿರುವ 4 ಸಾಕಾನೆಗಳು. ಇಂದಿನಿಂದ ಕಾಡಾನೆ ಸೆರೆಗೆ ಕಾರ್ಯಾಚರಣೆ ಆರಂಭ. ಬಿಕ್ಕೋಡು ಹೋಬಳಿಯಿಂದ ಕಾರ್ಯಾಚರಣೆಯನ್ನ ಆರಂಭಿಸಲಾಗುತ್ತೆ. ಅಭಿಮನ್ಯು, ಕುಮ್ಕಿ ಸೇರಿ 4-5 ಆನೆಗಳಿಂದ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ನೋಡಿ, ಬಹು ದಿನಗಳ ಬೇಡಿಕೆ, ದಯವಿಟ್ಟು ಕಾಡಾನೆಗಳನ್ನು ಸೆರೆ ಹಿಡೀರಿ, ನಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಆ ಸಮಸ್ಯೆಯಿಂದ ಮುಕ್ತಿ ಕೊಡಿಸಿ ಅಂತ. ಈಗಾಗಲೇ 4 ಸಾವನ್ನಪ್ಪಿದ್ದಾರೆ. ಇನ್ನೂ ಎಷ್ಟು ಜೀವ ಬಲಿ ತೆಗೆದುಕೊಳ್ತೀರಾ ಅನ್ನೋದು ಪ್ರಶ್ನೆ ಆಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಫೈನಲಿ ಇದೀಗ ಕಾರ್ಯಾಚರಣೆ ಆರಂಭ ಆಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಬಿಕ್ಕೋಡು ಹೋಬಳಿಯಿಂದ ಈ ಕಾರ್ಯಾಚರಣೆ ಆರಂಭ ಆಗ್ತಾ ಇರುವಂಥದ್ದು. 4-5 ಆನೆಗಳಿಂದ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಅಭಿಮನ್ಯು ಮತ್ತು ಕುಮ್ಕಿ ಸೇರಿ ಕಾರ್ಯಾಚರಣೆಯನ್ನು ಮಾಡಲೇಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಕೇಳ್ಕೊಂಡಿದ್ರು. ಹಾಸನ ಮತ್ತು ಬೇಲೂರಿನಲ್ಲಿ ಪ್ರತಿನಿತ್ಯವೂ ಕೂಡ ಕಾಡಾನೆಯ ಸಮಸ್ಯೆಗಳು. ಮನೆಯಿಂದ ಹೊರಗೆ ಹೋಗೋಕ್ಕೆ ಭಯ ಪಡಬೇಕಾಗಿತ್ತು, ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಾಗಿತ್ತು. ನಾವು ಸ್ಕೂಲಿಗೋ, ಕಾಲೇಜಿಗೋ, ಕೆಲಸಕ್ಕೋ, ಜಮೀನಿಗೋ ಹೋಗ್ತೀವೋ ಅಂತ ಅಂದರೆ ಮನೆಯವರೆಲ್ಲ ಭಯ ಪಡ್ತಾ ಇದ್ರು. ಯಾಕಂದರೆ ನಿರಂತರವಾಗಿ ಕಾಡಾನೆಗಳ ದಾಳಿ ಆಗ್ತಾ ಇತ್ತು. ಈ ಕಾರಣಕ್ಕಾಗಿ ಕಾರ್ಯಾಚರಣೆಯನ್ನು ಮಾಡಿ ಸೆರೆ ಹಿಡಿರಿ ಅಂತ ಕೇಳ್ಕೊಳ್ಳಲಾಗಿತ್ತು. ಫೈನಲಿ ಇದೀಗ ಎಚ್ಚೆತ್ಕೊಂಡಿದ್ದಾರೆ. ಇದೀಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತದೆ. ಇವತ್ತಿನಿಂದ ಈ ಕಾಡಾನೆಯ ಸೆರೆಗೆ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿದೆ. ಕಾಡಾನೆಗಳನ್ನು ಹಿಡಿಯಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಗಿದೆ. ಬಿಕ್ಕೋಡು ಹೋಬಳಿಯಿಂದ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಒಂದು ಕಾರ್ಯಾಚರಣೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಇತ್ತು. ಸೊ ಇವತ್ತಿನಿಂದ ಕಾರ್ಯಾಚರಣೆ ನಡೆಯುತ್ತೆ. ಹೇಗಿರುತ್ತೆ ಈ ಕಾರ್ಯಾಚರಣೆ? ಎಷ್ಟು ದಿನಗಳ ಕಾಲ ನಡೆಯುತ್ತೆ? ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಕಳೆದ 2 ತಿಂಗಳಿಂದ ಇಲ್ಲಿಗೆ 3 ಜನ ಕೂಡ ಆನೆ ದಾಳಿಗೆ ಮೃತಪಟ್ಟಿರುವಂತದ್ದು. ಸಕಲೇಶಪುರ ತಾಲೂಕಿನಲ್ಲಿ ಒಬ್ಬರು, ಒಟ್ಟು 4 ಜನ ಈಗಾಗಲೇ 2 ತಿಂಗಳಿಂದ ಈಚೆಗೆ ಮೃತಪಟ್ಟಿದ್ದಾರೆ. ಹಾಗಾಗಿ ಆ ಭಾಗದಲ್ಲಿ, ಬೇಲೂರು ಭಾಗದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಹೆಚ್ಚಾಗಿತ್ತು. ಕಾಡಾನೆಯನ್ನು ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಎನ್ನುವ ಆಕ್ರೋಶ. ಜೊತೆಗೆ ಜಿಲ್ಲಾಧಿಕಾರಿ, ಸಂಸದರು ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೊನ್ನೆ ಬೇಲೂರು ತಾಲೂಕಿನ ಕೋಗೋಡು ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.